ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನಾವು ಶ್ರೀಕೃಷ್ಣನ ಬಾಲಲೀಲೆಗಳ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಮಗು ಶ್ರೀಕೃಷ್ಣನನ್ನು ಸಾಯಿಸುವ ಉದ್ದೇಶದಿಂದ ಕಂಸನು ಅನೇಕ ರಾಕ್ಷಸರನ್ನು ಕಳುಹಿಸಿಕೊಡುತ್ತಿದ್ದ. ಇದನ್ನು ಗಮನಿಸಿದ ಗೋಪಾಲಕರು ಒಂದು ಸಭೆಯನ್ನು ಸೇರಿದರು. ಅವರು ಈಗ ವಾಸವಾಗಿರುವ ಮಹಾವನವನ್ನು ತೊರೆದು ವೃಂದಾವನಕ್ಕೆ ತೆರಳಲು ಅವರೆಲ್ಲ ನಿರ್ಧರಿಸಿದರು. ಎಲ್ಲರೂ ತಮ್ಮ ಮನೆಗಳ ಪೀಠೋಪಕರಣಗಳನ್ನು, ಪಾತ್ರೆಗಳನ್ನು ಗಾಡಿಗಳಿಗೆ ತುಂಬಿಸಿದರು. ವೃಂದಾವನಕ್ಕೆ ಹೋಗಲು ಸಿದ್ಧವಾದರು. ಗ್ರಾಮದ ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರನ್ನು ಪೀಠಗಳಲ್ಲಿ ಕೂಡಿಸಿದರು. ಗೋಪಾಲಕರು ಗಾಡಿಗಳ ಹಿಂದೆ ನಡೆಯಲು ಬಿಲ್ಲುಬಾಣಗಳೊಂದಿಗೆ ಸಿದ್ಧವಾದರು. ಎಲ್ಲ ಹಸುಗಳನ್ನು, ಎತ್ತುಗಳನ್ನು, ಕರುಗಳನ್ನು ಮುಂದೆ ಬಿಟ್ಟರು. ಗಂಡಸರು ಬಿಲ್ಲುಬಾಣಗಳನ್ನು ಹಿಡಿದು ಗೋಮಂದೆಗಳ ಸುತ್ತ ನಿಂತು ಕಹಳೆ ಕೊಂಬುಗಳನ್ನು ಊದಿದರು. ಹೀಗೆ ಸದ್ದು ಗದ್ದಲಗಳ ಮಧ್ಯೆ ಅವರು ವೃಂದಾವನಕ್ಕೆ ಹೊರಟರು. ವ್ರಜದ ಸ್ತ್ರೀಯರನ್ನು ಯಾರೂ ವರ್ಣಿಸಲು ಸಾಧ್ಯವಿಲ್ಲ. ಅವರೆಲ್ಲರೂ ಗಾಡಿಗಳಲ್ಲಿ ಕುಳಿತರು. ಒಡವೆಗಳನ್ನು, ಬೆಲೆಬಾಳುವ ಸೀರೆಗಳನ್ನು ಧರಿಸಿ ಅಲಂಕರಿಸಿಕೊಂಡಿದ್ದರು. ಅವರು ಎಂದಿನಂತೆ ಮಗು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಹಾಡಲು ಪ್ರಾರಂಭಿಸಿದರು. ತಾಯಿ ಯಶೋದೆ ಮತ್ತು ತಾಯಿ ರೋಹಿಣಿಯರು ಬೇರೊಂದು ಗಾಡಿಯಲ್ಲಿ ಕುಳಿತಿದ್ದರು. ಕೃಷ್ಣ ಬಲರಾಮರು ಅವರ ತೊಡೆಯ ಮೇಲೆ ಕುಳಿತಿದ್ದರು. ಗಾಡಿಯಲ್ಲಿ ಹೋಗುತ್ತಾ ತಾಯಿ ರೋಹಿಣಿ ಮತ್ತು ಯಶೋದೆಯರು ಕೃಷ್ಣ ಬಲರಾಮರೊಂದಿಗೆ ಮಾತನಾಡುತ್ತಿದ್ದರು. ಅವರ ಮಾತಿನ ಸಂತೋಷವನ್ನು ಅನುಭವಿಸುತ್ತಿದ್ದಾಗ ಅವರು ಬಹು ಸುಂದರವಾಗಿ ಕಂಡರು. ವೃಂದಾವನದಲ್ಲಿ ಪ್ರತಿಯೊಬ್ಬರೂ ಶಾಶ್ವತವಾಗಿ ಬಹುಶಾಂತಿಯಿಂದ ಮತ್ತು ಸುಖವಾಗಿ ಬಾಳುತ್ತಾರೆ. ವೃಂದಾವನವನ್ನು ತಲುಪಿದಾಗ ಅವರು ವೃಂದಾವನವನ್ನು ಸುತ್ತುಗಟ್ಟಿ ಗಾಡಿಗಳನ್ನೆಲ್ಲ ಒಟ್ಟಿಗೆ ಇಟ್ಟರು. ಯಮುನಾ ನದಿಯ ತೀರದಲ್ಲಿ ಗೋವರ್ಧನಗಿರಿಯ ಸೌಂದರ್ಯವನ್ನು ನೋಡಿದ ನಂತರ ಮನೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. ಸಮವಯಸ್ಕರು ಒಟ್ಟಿಗೆ ಓಡಾಡುತ್ತಿದ್ದರು. ತಮ್ಮ ಮಕ್ಕಳು ತಮ್ಮ ತಂದೆ ತಾಯಿಯರೊಡನೆ ಮಾತನಾಡುತ್ತಿದ್ದರು. ವೃಂದಾವನದ ನಿವಾಸಿಗಳಿಗೆಲ್ಲ ಬಹು ಸಂತೋಷವಾಯಿತು. ಈ ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ವಹಿಸಲಾಯಿತು. ಗೋಪಾಲಕ ಬಾಲನ ಮೊದಲ ಕರ್ತವ್ಯ ಪುಟ್ಟ ಕರುಗಳನ್ನು ನೋಡಿಕೊಳ್ಳುವುದು. ಅವರ ಬಾಲ್ಯದ ಪ್ರಾರಂಭದಿಂದ ಹುಡುಗರಿಗೆ ಇದರಲ್ಲಿ ಶಿಕ್ಷಣವನ್ನು ಕೊಡುತ್ತಾರೆ. ಆದ್ದರಿಂದ ಇತರ ಪುಟ್ಟ ಗೋಪಾಲಕ ಹುಡುಗರೊಂದಿಗೆ ಕೃಷ್ಣ ಬಲರಾಮರು ಹುಲ್ಲುಗಾವಲಿಗೆ ಹೋಗಿ ಕರುಗಳನ್ನು ವಹಿಸಿಕೊಂಡರು ಮತ್ತು ತಮ್ಮ ಆಟದ ಗೆಳೆಯರೊಂದಿಗೆ ಆಟವಾಡಿದರು. ಕರುಗಳನ್ನು ನೋಡಿಕೊಳ್ಳುವಾಗ ಒಮ್ಮೊಮ್ಮೆ ಅಣ್ಣ ತಮ್ಮಂದಿರು ತಮ್ಮ ಕೊಳಲುಗಳನ್ನು ನುಡಿಸುತ್ತಿದ್ದರು. ಅವರು ಅಮಲಕಿ ಹಣ್ಣುಗಳು ಮತ್ತು ಬೇಲದ ಹಣ್ಣುಗಳೊಡನೆ ಚಿಕ್ಕ ಮಕ್ಕಳು ಚೆಂಡುಗಳನ್ನಿಟ್ಟುಕೊಂಡು ಆಡುವಂತೆ ಆಡುತ್ತಿದ್ದರು. ಹಲವೊಮ್ಮೆ ಅವರು ನರ್ತನ ಮಾಡುತ್ತಿದ್ದರು ಮತ್ತು ತಮ್ಮ ಕಿರು ಗೆಜ್ಜೆಗಳಿಂದ ಹಿತವಾದ ಶಬ್ದವನ್ನು ಮಾಡುತ್ತಿದ್ದರು. ಒಮ್ಮೊಮ್ಮೆ ಅವರು ಕಂಬಳಿಗಳನ್ನು ಹೊದ್ದುಕೊಂಡು ತಾವು ಎತ್ತುಗಳು ಮತ್ತು ದನಗಳು ಎಂದು ಆಟವಾಡುತ್ತಿದ್ದರು. ಹೀಗೆ ಕೃಷ್ಣ ಮತ್ತು ಬಲರಾಮರು ಆಟವಾಡುತ್ತಿದ್ದರು. ಅಣ್ಣ ತಮ್ಮಂದಿರು ಎತ್ತುಗಳನ್ನು ಮತ್ತು ಹಸುಗಳನ್ನು ಅನುಕರಿಸಿ ಗೂಳಿಗಳ ಆಟವಾಡುತ್ತಿದ್ದರು. ಕೆಲವು ಸಲ ಅವರು ವಿವಿಧ ಪ್ರಾಣಿ ಪಕ್ಷಿಗಳು ಕೂಗುವುದನ್ನು ಅನುಕರಿಸುತ್ತಿದ್ದುದುಂಟು. ಹೀಗೆ ಅವರು ಸಾಮಾನ್ಯರಾದ ಮತ್ತು ಈ ಜಗತ್ತಿನ ಮಕ್ಕಳಂತೆ ಬಾಲಲೀಲೆಗಳನ್ನು ಸಂತೋಷಪಟ್ಟರು. ಒಮ್ಮೆ ಕೃಷ್ಣನೂ ಬಲರಾಮನೂ ಯಮುನಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ವತ್ಸಾಸುರ ಎಂಬ ರಾಕ್ಷಸನು ಆ ಸೋದರರನ್ನು ಕೊಲ್ಲಲು ಒಂದು ಕರುವಿನ ರೂಪವನ್ನು ಧರಿಸಿ ಬಂದನು. ಕರುವಿನ ರೂಪವನ್ನು ಧರಿಸಿದ್ದರಿಂದ ರಾಕ್ಷಸನು ಇತರ ಕರುಗಳೊಡನೆ ಬೆರೆಯುವುದು ಸುಲಭವಾಯಿತು. ಆದರೆ ಕೃಷ್ಣನು ಇದನ್ನು ವಿಶೇಷವಾಗಿ ಗಮನಿಸಿದನು. ರಾಕ್ಷಸನ ಬರುವಿಕೆಯನ್ನು ಕುರಿತು ಕೂಡಲೇ ಬಲರಾಮನಿಗೆ ತಿಳಿಸಿದನು. ಅಣ್ಣ ತಮ್ಮಂದಿರು ಅವನ ಹಿಂದೆಯೇ ಹೋಗಿ ಸದ್ದಿಲ್ಲದೆ ಅವನನ್ನು ಹಿಡಿದುಕೊಂಡರು. ಕೃಷ್ಣನು ಆ ರಾಕ್ಷಸ ಕರುವಿನ ಹಿಂದಿನ 2 ಕಾಲುಗಳನ್ನು, ಬಾಲವನ್ನು ಹಿಡಿದುಕೊಂಡು ಅದನ್ನು ರಭಸವಾಗಿ ಸುತ್ತಿಸಿ ಒಂದು ಮರಕ್ಕೆ ಎಸೆದನು. ರಾಕ್ಷಸನು ಪ್ರಾಣವನ್ನು ಕಳೆದುಕೊಂಡು ಮರದ ಮೇಲಿನಿಂದ ಭೂಮಿಗೆ ಬಿದ್ದನು. ರಾಕ್ಷಸನು ಸತ್ತಾಗ ಕೃಷ್ಣನ ಆಟದ ಗೆಳೆಯರೆಲ್ಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಅಭಿನಂದಿಸಿದರು. ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಬಹು ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ಈ ರೀತಿಯಲ್ಲಿ ಸಮಸ್ತ ಸೃಷ್ಟಿಯ ಪಾಲಕರಾದ ಕೃಷ್ಣ ಮತ್ತು ಬಲರಾಮರು ಪ್ರತಿದಿನವೂ ಕರುಗಳನ್ನು ನೋಡಿಕೊಳ್ಳುತ್ತಿದ್ದರು. ಹೀಗೆ ವೃಂದಾವನದಲ್ಲಿ ಗೋಪಬಾಲಕರಾಗಿ ತಮ್ಮ ಬಾಲಲೀಲೆಗಳನ್ನು ಸವಿದರು. ತಮ್ಮ ಕರುಗಳಿಗೆ ನೀರು ಕುಡಿಸಲೆಂದು ಎಲ್ಲ ಗೋಪಾಲಕರು ಪ್ರತಿನಿತ್ಯವೂ ಯಮುನಾ ನದಿಯ ದಡಕ್ಕೆ ಹೋಗುತ್ತಿದ್ದರು. ಸಾಮಾನ್ಯವಾಗಿ ಕರುಗಳು ಯಮುನೆಯ ನೀರನ್ನು ಕುಡಿಯುತ್ತಿದ್ದಾಗ ಬಾಲಕರೂ ಕುಡಿಯುತ್ತಿದ್ದರು. ಒಂದು ದಿನ ನೀರನ್ನು ಕುಡಿದು ಅವರು ನದಿಯ ತೀರದಲ್ಲಿ ಕುಳಿತಿದ್ದಾಗ ಬಾತುಕೋಳಿಯಂತೆ ಇದ್ದು ಒಂದು ಗುಡ್ಡದ ಗಾತ್ರವಿದ್ದ ದೊಡ್ಡ ಪ್ರಾಣಿಯನ್ನು ಕಂಡರು. ಅದರ ಮೇಲ್ಭಾಗವು ಸಿಡಿಲಿನಷ್ಟು ಬಲಶಾಲಿಯಾಗಿತ್ತು.
ಆ ಅಸಾಧಾರಣ ಪ್ರಾಣಿಯನ್ನು ಕಂಡಾಗ ಅವರು ಹೆದರಿಕೊಂಡರು. ಆ ಪ್ರಾಣಿಯ ಹೆಸರು ಬಕಾಸುರ. ಬಕಾಸುರನು ಕಂಸನ ಸ್ನೇಹಿತ. ಅವನು ಕಾಣಿಸಿಕೊಂಡು ಕೂಡಲೇ ತನ್ನ ಚುಚ್ಚುವ ಹರಿತವಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನುಂಗಿಬಿಟ್ಟನು. ಹೀಗೆ ಕೃಷ್ಣನನ್ನು ಅವನು ನುಂಗಿಬಿಟ್ಟಾಗ ಬಲರಾಮನ ನಾಯಕತ್ವದಲ್ಲಿದ್ದ ಹುಡುಗರಿಗೆ ಮರಣ ಭಯವಾಯಿತು. ಆದರೆ ಬಕಾಸುರನು ಕೃಷ್ಣನನ್ನು ನುಂಗುತ್ತಿದ್ದಾಗ ಅವನಿಗೆ ಬೆಂಕಿಯಂತೆ ಉರಿಯುವ ಅನುಭವವಾಯಿತು. ಇದಕ್ಕೆ ಕಾರಣ ಕೃಷ್ಣನ ಹೊಳೆಹೊಳೆಯುವ ಪ್ರಭೆ. ರಾಕ್ಷಸನು ಕೂಡಲೇ ಶ್ರೀಕೃಷ್ಣನನ್ನು ಬಾಯಿಯಿಂದ ಉಗುಳಿ ತನ್ನ ಕೊಕ್ಕಿನಿಂದ ಕಚ್ಚಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ. ಕೃಷ್ಣನು ನಂದಮಹಾರಾಜನ ಮಗುವಿನ ಪಾತ್ರವನ್ನು ವಹಿಸುತ್ತಿದ್ದರೂ ಅವನು ಸೃಷ್ಟಿಕರ್ತನಾದ ಬ್ರಹ್ಮದೇವನ ನಿಜವಾದ ತಂದೆ ಎನ್ನುವುದು ಬಕಾಸುರನಿಗೆ ತಿಳಿದಿರಲಿಲ್ಲ. ದೇವತೆಗಳಿಗೆ ಆನಂದ ಸಾಗರನೂ ಸಾಧು ಸಜ್ಜನರ ಪಾಲಕನೂ ಆದ ಯಶೋದಾನಂದನು ಆ ಬೃಹದಾಕಾರದ ಬಾತುಕೋಳಿಯ ಕೊಕ್ಕನ್ನು ಹಿಡಿದುಕೊಂಡು ತನ್ನ ಗೋಪಾಲಕ ಗೆಳೆಯರ ಮುಂದೆ ಮಗುವು ಹುಲ್ಲಿನ ಎಸಳನ್ನು ಸೀಳುವಷ್ಟು ಸುಲಭವಾಗಿ ರಾಕ್ಷಸನ ಬಾಯಿಯನ್ನು ಸೀಳಿದನು. ಸ್ವರ್ಗಲೋಕಗಳ ನಿವಾಸಿಗಳು ಅತ್ಯಂತ ಸುವಾಸನೆಯ ಹೂವಾದ ಚಮೇಲಿಯಂತಹ ಹೂವುಗಳನ್ನು ತಮ್ಮ ಅಭಿನಂದನೆಯ ಸಂಕೇತವಾಗಿ ಆಕಾಶದಿಂದ ವೃಷ್ಟಿ ಮಾಡಿದರು. ಪುಷ್ಪವೃಷ್ಟಿಯೊಡನೆ ಕಹಳೆಗಳು, ಮೃದಂಗಗಳು ಮತ್ತು ಶಂಖಗಳ ನಾದದ ಕಂಪನವಾಯಿತು. ಪುಷ್ಪವೃಷ್ಟಿಯನ್ನು ಕಂಡು ಸ್ವರ್ಗಲೋಕದ ನಾದಗಳನ್ನು ಕೇಳಿದಾಗ ಅವನ ಜೊತೆಯ ಹುಡುಗರಿಗೆ ತುಂಬ ಆಶ್ಚರ್ಯವಾಯಿತು. ಕೃಷ್ಣನನ್ನು ಕಂಡಾಗ ಬಲರಾಮನನ್ನು ಒಳಗೊಂಡು ಎಲ್ಲ ಹುಡುಗರಿಗೂ ಮತ್ತೆ ಉಸಿರು ಬಂದಂತಾಯಿತು. ಕೃಷ್ಣನು ತಮ್ಮ ಕಡೆಗೆ ಬರುತ್ತಿದ್ದುದನ್ನು ಕಂಡು ಅವನನ್ನು ಅಪ್ಪಿಕೊಂಡು ತಮ್ಮ ಎದೆಗೆ ಒತ್ತಿಕೊಂಡರು. ಅನಂತರ ಅವರೆಲ್ಲರೂ ತಮ್ಮ ರಕ್ಷಣೆಯಲ್ಲಿದ್ದ ಕರುಗಳನ್ನು ಒಂದೆಡೆ ಸೇರಿಸಿ ಮನೆಗೆ ಹೊರಟರು. ಮನೆಯನ್ನು ಸೇರಿ ಅವರು ನಂದಕುಮಾರನ ಅದ್ಭುತ ಚಟುವಟಿಕೆಗಳನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಹುಡುಗರಿಂದ ಕಥೆಯನ್ನು ಕೇಳಿ ಗೋಪಿಯರಿಗೂ ಗೋಪಾಲಕರಿಗೂ ತುಂಬ ಸಂತೋಷವಾಯಿತು. ಏಕೆಂದರೆ ಸಹಜವಾಗಿಯೇ ಅವರಿಗೆ ಶ್ರೀಕೃಷ್ಣನಲ್ಲಿ ಬಹುಪ್ರೀತಿ. ಅವನ ಮಹಾತ್ಮೆಯನ್ನು, ವಿಜಯದ ಕಾರ್ಯಗಳನ್ನು ಕೇಳಿ ಅವರ ಪ್ರೀತಿಯು ಹೆಚ್ಚಿತು. ಮಗು ಶ್ರೀಕೃಷ್ಣನು ಸಾವಿನ ಬಾಯಿಯಿಂದ ಪಾರಾದನೆಂದು ಭಾವಿಸಿ ಅವರು ಬಹು ಪ್ರೀತಿ ಆದರಗಳಿಂದ ಅವನ ಮುಖವನ್ನು ನೋಡಿದರು. ಅವರಿಗೆ ತುಂಬ ಕಳವಳವಾಗಿತ್ತು. ಆದರೆ ಕೃಷ್ಣನಿಂದ ಬೇರೆಡೆ ಮುಖವನ್ನು ತಿರುಗಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಕೃಷ್ಣನ ಮೇಲೆ ರಾಕ್ಷಸರು ಎಷ್ಟೋ ಬಗೆಗಳಲ್ಲಿ ಎಷ್ಟೋ ಬಾರಿ ಆಕ್ರಮಣ ಮಾಡಿದ್ದರು. ಆದರೂ ರಾಕ್ಷಸರು ಸತ್ತರು. ಕೃಷ್ಣನಿಗೆ ಏನೂ ಅಪಾಯವಾಗಲಿಲ್ಲ ಎಂದು ಅವರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು. ಅಷ್ಟೊಂದು ಭಯಂಕರ ದೇಹಗಳನ್ನು ಹೊಂದಿದ್ದ ಅಷ್ಟೊಂದು ಮಂದಿ ಮಹಾರಾಕ್ಷಸರು ಶ್ರೀಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಶ್ರೀಹರಿಯ ಕೃಪೆಯಿಂದ ಅವರು ಒಂದಿಷ್ಟೂ ಘಾಸಿ ಮಾಡಲಾಗಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರೆಲ್ಲರೂ ಬೆಂಕಿಯಲ್ಲಿ ಸಣ್ಣ ನೊಣಗಳು ನಾಶವಾಗುವಂತೆ ನಾಶವಾಗಿ ಹೋದರು. ವೇದಗಳಲ್ಲಿ ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ತಮಗಿದ್ದ ವಿಶಾಲವಾದ ಜ್ಞಾನದಿಂದ ಗರ್ಗಮುನಿಯು ಈ ಹುಡುಗನ ಮೇಲೆ ಬಹುಮಂದಿ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ ಎಂದು ಭವಿಷ್ಯ ನುಡಿದದ್ದನ್ನು ಅವರು ಜ್ಞಾಪಿಸಿಕೊಂಡು ಅವರ ಪ್ರತಿಯೊಂದು ಪದವು ನಿಜವಾಗುತ್ತಿದ್ದದ್ದನ್ನು ಅವರೀಗ ಕಂಡರು. ನಂದಮಹಾರಾಜನು ಇತರ ಎಲ್ಲ ಗೋಪಾಲಕರು ಶ್ರೀಕೃಷ್ಣ ಮತ್ತು ಬಲರಾಮರ ಬೆರಗುಗೊಳಿಸುವ ಚಟುವಟಿಕೆಗಳನ್ನು ಕುರಿತು ಮಾತನಾಡುತ್ತಿದ್ದರು. ಅವರು ತಮ್ಮ ಮಾತಿನಲ್ಲಿ ಎಷ್ಟು ಮೈಮರೆಯುತ್ತಿದ್ದರು ಎಂದರೆ ಭೌತಿಕ ಬದುಕಿಗೆ ಅನಿವಾರ್ಯವಾದ 3 ಬಗೆಯ ನೋವುಗಳನ್ನು ಮರೆತರು. ಇದು ಕೃಷ್ಣ ಪ್ರಜ್ಞೆಯ ಪರಿಣಾಮ. ನಂದಮಹಾರಾಜನು 5000 ವರ್ಷಗಳ ಕೆಳಗೆ ಸವಿದದ್ದನ್ನು ಕೃಷ್ಣ ಪ್ರಜ್ಞೆ ಇರುವವರು ಕೃಷ್ಣನ ಮತ್ತು ಅವನ ಗೆಳೆಯರ ಅಲೌಕಿಕ ಲೀಲೆಗಳನ್ನು ಕುರಿತು ಮಾತನಾಡುವಷ್ಟರಿಂದಲೇ ಈಗಲೂ ಸವಿಯಬಹುದು. ಹೀಗೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿದ ಶ್ರೀರಾಮಚಂದ್ರನ ವಾನರರಂತೆ, ಸಮುದ್ರ ಲಂಘನ ಮಾಡಿ ಲಂಕೆಗೆ ಹೋದ ಹನುಮನಂತೆ ಬಲರಾಮ ಮತ್ತು ಕೃಷ್ಣರು ತಮ್ಮ ಬಾಲಲೀಲೆಗಳಿಂದ ಹರ್ಷಪಟ್ಟರು. ತಮ್ಮ ಗೆಳೆಯರೊಡನೆ ಇಂತಹ ಲೀಲೆಗಳನ್ನು ಅನುಕರಿಸಿ ತಮ್ಮ ಬಾಲ್ಯ ಜೀವನವನ್ನು ಸಂತೋಷವಾಗಿ ಕಳೆದರು. ಒಮ್ಮೆ ಶ್ರೀಕೃಷ್ಣನು ತನ್ನ ಎಲ್ಲ ಗೋಪಾಲಕ ಸ್ನೇಹಿತರೊಡನೆ ಬೆಳಗ್ಗೆ ಬಹುಬೇಗ ಕಾಡಿಗೆ ಹೋಗಿ ಅಲ್ಲಿ ಊಟ ಮಾಡಬೇಕೆಂದು ಬಯಸಿದ. ಅವನು ಹಾಸಿಗೆಯನ್ನು ಬಿಟ್ಟು ಏಳುತ್ತಲೇ ಒಂದು ಕೊಂಬನ್ನು ಊದಿ ತನ್ನ ಗೆಳೆಯರನ್ನೆಲ್ಲ ಕರೆದ. ತಮ್ಮ ಕರುಗಳನ್ನು ಮುಂದಿಟ್ಟುಕೊಂಡು ಅವರು ಕಾಡಿಗೆ ಹೋದರು. ಹೀಗೆ ಶ್ರೀಕೃಷ್ಣನು ತನ್ನ ಸ್ನೇಹಿತರು ಸಾವಿರಾರು ಮಂದಿಯನ್ನು ಸೇರಿಸಿದ. ಅವರಲ್ಲಿ ಪ್ರತಿಯೊಬ್ಬನು ಒಂದು ಕೋಲು, ಕೊಳಲು, ಒಂದು ಕೊಂಬು ಮತ್ತು ಬುತ್ತಿಯನ್ನು ತೆಗೆದುಕೊಂಡು ಹೊರಟನು. ಪ್ರತಿಯೊಬ್ಬನೂ ಸಾವಿರಾರು ಕರುಗಳನ್ನು ನೋಡಿಕೊಳ್ಳಬೇಕಾಗಿತ್ತು. ಹುಡುಗರೆಲ್ಲ ಈ ವಿಹಾರದಲ್ಲಿ ತುಂಬಾ ಸಂತೋಷವಾಗಿದ್ದರು. ಪ್ರತಿಯೊಬ್ಬನು ತನ್ನ ಕರುಗಳನ್ನು ಗಮನವಿಟ್ಟು ನೋಡಿಕೊಳ್ಳುತ್ತಿದ್ದ. ಹುಡುಗರು ಬಗೆ ಬಗೆಯ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡಿದ್ದರು ಮತ್ತು ಹುಡುಗಾಟದ ಬುದ್ಧಿಯಿಂದ ಕಾಡಿನ ಬೇರೆ ಬೇರೆ ಭಾಗಗಳಿಂದ ಹೂಗಳು, ಎಲೆಗಳು, ಕುಡಿಗಳು,
ನವಿಲುಗರಿಗಳು ಮತ್ತು ಕೆಮ್ಮಣ್ಣನ್ನು ಕಲೆ ಹಾಕಿದರು. ಅವರು ವಿವಿಧ ರೀತಿಗಳಲ್ಲಿ ಉಡುಪುಗಳನ್ನು ಧರಿಸಿದ್ದರು. ಶ್ರೀಕೃಷ್ಣನ ಬಾಲಲೀಲೆಗಳ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.